ಕಾಳಿ ನದಿಯಲ್ಲಿ ಮುಳುಗಿದಂತಹ ಲಾರಿಯನ್ನ ಮೇಲೆತ್ತೋದಕ್ಕೆ ಹರಸಾಹಸ ಮಾಡಲಾಗಿದೆ. ಮುಳುಗು ತಜ್ಞ ಈಶ್ವರ್ ಮಲ್ಪೆ ಅವರ ನೇತೃತ್ವದಲ್ಲಿ ಕಾರ್ಯಾಚರಣೆಯನ್ನು ನಡೆಸಲಾಗ್ತಾ ಇದ್ದು, ಲಾರಿಗೆ 4 ಕಡೆಯಿಂದನೂ ರೋಪ್ ಕಟ್ಟಿದೆ ತಂಡ. ಈಗಾಗಲೇ ಈಶ್ವರ್ ಮಲ್ಪೆ ಅವರ ನೇತೃತ್ವದಲ್ಲಿ ಕಾರ್ಯಾಚರಣೆಯನ್ನು ನಡೆಸಲಾಗ್ತಾ ಇದೆ. ಕಾಳಿ ನದಿಗೆ ಮೊನ್ನೆ ಲಾರಿ ಬಿತ್ತಲ್ಲ, ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಮುಳುಗು ತಜ್ಞ ಈಶ್ವರ್ ಮಲ್ಪೆ ಅವರ ನೇತೃತ್ವದಲ್ಲಿ ಕಾರ್ಯಾಚರಣೆಯನ್ನು ನಡೆಸಲಾಗ್ತಾ ಇದೆ. ಸಂಜೆ ಒಳಗೆ ನದಿಗೆ ಬಿದ್ದ ಲಾರಿಯನ್ನ ಮೇಲೆತ್ತುವಂತಹ ನಿರೀಕ್ಷೆ ಕೂಡ ಇದೆ. ಕಾಳಿ ನದಿ ಸೇತುವೆ ಕುಸಿದು ನದಿಗೆ ಈ ಲಾರಿ ಬಿದ್ದಿತ್ತು. ಅಚಾನಕ್ ಆಗಿ ಚಾಲಕನನ್ನ ಬಚಾವ್ ಮಾಡಿದ್ರು ಅಲ್ಲಿ ಮೀನುಗಾರರು. ಈ ಹಿನ್ನೆಲೆಯಲ್ಲಿ ಇನ್ನೂ ಕೂಡ ಲಾರಿಯನ್ನ ಮೇಲೆತ್ತೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಡಿಸಿ ಕೂಡ ಅಲ್ಲಿಗೆ ಹೋಗಿ ಹೇಳಿದ್ರು, ಒಂದು ಲಾರಿ ಬಿದ್ದಿದೆ, ಅದೃಷ್ಟವಶಾತ್ ಚಾಲಕ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಅಂತೇಳಿ. ಹಾಗಾದ್ರೆ ಲಾರಿ ಮೇಲಕ್ಕೆತ್ತುವಂತಹ ಕೆಲಸ ಯಾವ ರೀತಿಯಾಗಿ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ ನಮ್ಮ ರಿಪೋರ್ಟರ್ ದರ್ಶನ್ ನಾಯ್ಕ್. ಸೇತುವೆ ಕುಸಿತು ಬಿದ್ದಂತ ಒಂದು ಸಂದರ್ಭದಲ್ಲಿ ಕಾಳಿ ಸೇತುವೆ ಮೇಲೆ ಸಂಚರಿಸ್ತಾ ಇದ್ದಂತ ಒಂದು ತಮಿಳುನಾಡು ಮೂಲದ ಒಂದು ಲಾರಿ ಕಾಳಿ ನದಿಗೆ ಬಿದ್ದಿತ್ತು. ಆ ಕಾಳಿ ನದಿಗೆ ಬಿದ್ದಂತ ಲಾರಿಯನ್ನ ಮೇಲೆತ್ತಲು ಈಗ ಸಿದ್ಧತೆ ಮಾಡಿಕೊಳ್ಳಲಾಗ್ತಾ ಇದೆ. ಯಾವ ರೀತಿ ಸಿದ್ಧತೆ ಮಾಡಿಕೊಳ್ಳಲಾಗ್ತಿದೆ ಎನ್ನುವಂತ ಬಗ್ಗೆ ನಾವು ನಿಮಗೆ ಎಕ್ಸ್ಕ್ಲೂಸಿವ್ ಆಗಿ ಇಲ್ಲಿ ತೋರಿಸ್ತಾ ಇದ್ದೀವಿ. ಈಗ ಮುಳುಗು ತಜ್ಞ ಈಶ್ವರ್ ಮಲ್ಪೆ ಅವರು ಈ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದಾರೆ. ಅದೇ ರೀತಿ IRB ಕಂಪನಿಯವರು ಸಹಿತ, ಕಂಪನಿಯ ಸಿಬ್ಬಂದಿಯವರು ಸಹಿತ ಈ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿರುವಂಥದ್ದು. ಅದೇ ರೀತಿ ನಾವು ನಿಮ್ಗೆ ಇಲ್ಲಿ ತೋರಿಸ್ತಾ ಇರುವಂತಹ ಒಂದು ದೃಶ್ಯಾವಳಿ ಏನಂದ್ರೆ, ಇಲ್ಲಿ ಲಾರಿ ಕಾಳಿ ನದಿಯಲ್ಲಿ ಯಾವ ರೀತಿ ಮುಳುಗಿದೆ, ಅದೇ ರೀತಿ ಇವತ್ತು ಈ ಕಾಳಿ ನದಿಯಿಂದ ಲಾರಿಯನ್ನ ಮೇಲೆತ್ತಲು ಯಾವ ರೀತಿಯ ಕಾರ್ಯಾಚರಣೆಯಲ್ಲಿ ಮಾಡಲಾಗ್ತಾ ಇದೆ ಎನ್ನುವಂತ ಬಗ್ಗೆ ಈಗ ದೃಶ್ಯಾವಳಿಯ ಮೂಲಕ ನಾವು ನಿಮ್ಗೆ ಇಲ್ಲಿ ತೋರಿಸ್ತಾ ಇದ್ದೀವಿ. ಸಂಪೂರ್ಣವಾಗಿ ಈಗಾಗಲೇ ಲಾರಿ ಮುಳುಗಿರುವಂತ ಒಂದು ದೃಶ್ಯಾವಳಿ ಇದು ಲಾರಿಯ ಬುಡದಲ್ಲಿ ಬಂದು ನಾವು ನಿಮ್ಗೆ ಇಲ್ಲಿ ನ್ಯೂಸ್ 18 ಗ್ರೌಂಡ್ ರಿಪೋರ್ಟ್ ಅನ್ನ ಕೊಡ್ತಾ ಇದೆ. ಅದೇ ರೀತಿ ಇವತ್ತು ಈ ಲಾರಿಯನ್ನ ಮೇಲೆತ್ತಲಿಕ್ಕೆ ಎಲ್ಲಾ ರೀತಿಯಾದಂತಹ ಒಂದು ಸಿದ್ಧತೆಯನ್ನ ಇಲ್ಲಿ ಮಾಡಿಕೊಳ್ಳಲಾಗಿದೆ. ಈಗಾಗಲೇ ಮುಳುಗು ತಜ್ಞ ಈಶ್ವರ್ ಮಲ್ಪೆ ಅವರು ಸಹಿತ ಬಂದು ಏನು ಲಾರಿ ಇದ್ದಂತ ಜಾಗದಲ್ಲಿ ಮುಳುಗಿ ಅಲ್ಲೇ ಲಾರಿಗೆ ಲಾಕ್ ಅನ್ನ ಮಾಡಿದ್ದಾರೆ. ಲಾಕ್ ಮಾಡಿ ರೋಪ್ ಅನ್ನ ಕಟ್ಟಿರುವಂತದ್ದು. ರೋಪ್ ಕಟ್ಟಿ ಅದನ್ನ ಎಳೆದು ತರುವಂತ ಒಂದು ಪ್ರಯತ್ನ ಈಗ ನಡೆಯಲಿದೆ. ಈಗಾಗಲೇ ಎಲ್ಲಾ ರೀತಿಯಾದಂತಹ ಒಂದು ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಒಟ್ಟಾರೆಯಾಗಿ ಇವತ್ತು ಕಾಳಿ ನದಿಯಲ್ಲಿ ಬಿದ್ದಂತ ಲಾರಿಯನ್ನ ಮೇಲೆತ್ತಲು ಎಲ್ಲಾ ರೀತಿಯಾದಂತಹ ಒಂದು ಸಿದ್ಧತೆಯನ್ನ ಇಲ್ಲಿ ಮಾಡ್ಕೊಳ್ಳುತ್ತಿರುವಂತಹ ಒಂದು ದೃಶ್ಯವನ್ನು ನಾವು ನಿಮ್ಗೆ ಇಲ್ಲಿ ತೋರಿಸ್ತೀವಿ. ದರ್ಶನ್ ನಾಯ್ಕ್, ನ್ಯೂಸ್ 18 ಕಾರವಾರ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.